ಹಾ ಥ್ಯಾಂಕ್ ಯು. ಹುಣ್ಣಿಮೆ ಚಂದ. ಐ ಅಕ್ಕ ನಮಸ್ಕಾರ. ರಾಧೆ 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 ರಾಧೆ. ಎಲ್ಲ ಈ ಬುಕ್ ತೊಗೊಂಬರ್ಬೇಕು ಆಯ್ತಾ. ಸೊ ನಾನು ಶ್ಲೋಕ ಹೇಳಬೇಕಾದ್ರೆ ಶ್ಲೋಕ ನನ್ನ ಜೊತೆ ರಿಸೈಟ್ ಮಾಡಬೇಕು, ಹೇಳಬೇಕು ಎಲ್ಲ ಶ್ಲೋಕನ. ಈ ಕನ್ನಡ ಮತ್ತು ಸಂಸ್ಕೃತ ಎಲ್ಲ ಸೈಂಟಿಫಿಕಲಿ ಅದು ಸೊ ಅದೆಲ್ಲ ಹೆಲ್ತ್ಗೆ ಒಳ್ಳೇದು ಆಯ್ತಾ. ಉಚ್ಚಾರಣೆ ಈ ಕನ್ನಡ ಮತ್ತು ಸಂಸ್ಕೃತ ಜಾಸ್ತಿ ಮಾತಾಡಿ. ರಾಧೆ 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 ರಾಧೆ. ಎಲ್ಲ ನೋಡ್ಕೊಳ್ಳಿ. ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚೈಃ ಶಂಖಂ ದದ್ಮೌ ಪ್ರತಾಪವಾನ್. ತಸ್ಯ ಅಂದರೆ ಅವನ. ಸೊ ಇದೆಲ್ಲ ಸಂಸ್ಕೃತ ಆಯ್ತಾ. ತಸ್ಯ ಅಂದರೆ ಅವನ ಅಂತ. ಸಂಜನಯನ್ ಅಂದರೆ ಹೆಚ್ಚಿಸುತ್ತ, ಅವನ ಹೆಚ್ಚಿಸುತ್ತ. ಹರ್ಷಂ ಹರ್ಷವನ್ನು, ಹರ್ಷ ಅಂದರೆ ಖುಷಿ. ಕುರು ವೃದ್ಧ ಕುರುಕುಲದ ವೃದ್ಧರಾದ. ಅಲ್ಲಿ ಓಲ್ಡೆಸ್ಟ್ ಯಾರು? ಭೀಷ್ಮಾಚಾರ್ಯರು. ಕುರು ವೃದ್ಧ ಅಂತ ಅಂದರೆ ವೃದ್ಧರು, ಅಲ್ಲಿ ಭೀಷ್ಮಾಚಾರ್ಯರು ಅಂತ. ಸಿಂಹನಾದಂ, ಸಿಂಹನಾದಂ ಅಂದರೆ ಸಿಂಹದ ನಾದ. ವಿನದ್ಯ ಮೊಳಗಿಸಿ. ಉಚ್ಚೈ ಎತ್ತರದ ಧ್ವನಿಯಲ್ಲಿ. ಉಚ್ಚ ಅಂತ ಹೇಳ್ತಾರಲ್ವ, ಉಚ್ಚವಾಗಿರೋ ವಾಯ್ಸ್ ಅಂದರೆ ಏರು ಧ್ವನಿಯಲ್ಲಿ ಅಂತ, ಎತ್ತರದ ಧ್ವನಿಯಲ್ಲಿ. ಶಂಖಂ ಅಂದರೆ ಶಂಖ. ದದ್ಮೌ ಅಂದರೆ ಊದಿದರು. ಈಗ 12ನೇ ಶ್ಲೋಕದಲ್ಲಿ ಏನಾಗ್ತಾ ಇದೆ ಅಂದರೆ ಕುರುಕುಲದ ಪಿತಾಮಹರು ಭೀಷ್ಮರು ಏನ್ ಮಾಡ್ತಾರೆ, ಶಂಖನ ತಗೊಂಡು ಊದ್ತಾರೆ. ಏನಕ್ಕೆ ಊದ್ತಾರೆ ಅಂದರೆ ನಾವು ರೆಡಿ ಇದ್ದೀವಿ ಗಾಯ್ಸ್, ನೆಕ್ಸ್ಟ್ ಶ್ಲೋಕದಿಂದ ಯುದ್ಧ ಸ್ಟಾರ್ಟ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಸೊ ಶಂಖನ ಊದ್ತಾರೆ ಭೀಷ್ಮಾಚಾರ್ಯರು, ನಾವು ಯುದ್ಧಕ್ಕೆ ರೆಡಿ ಅಂತ. ಇದರಿಂದ ಏನಾಗುತ್ತೆ, ದುರ್ಯೋಧನನ್ಗೆ ಖುಷಿ ಆಗುತ್ತೆ. ಓಕೆ, ಭೀಷ್ಮಾಚಾರ್ಯರು ನಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ ಅಂತ ಅವನಿಗೆ ಸ್ವಲ್ಪ ಖುಷಿ. ಇದರ ಭಾವಾರ್ಥ ತಿಳ್ಕೊಳ್ಳೋಣ. ಭೀಷ್ಮಾಚಾರ್ಯರು ಮತ್ತೆ ದ್ರೋಣಾಚಾರ್ಯರು ಇಬ್ರು ಕೌರವರ ಸೈಡಲ್ಲಿ ಇರ್ತಾರೆ. ಬಟ್ ದ್ರೋಣಾಚಾರ್ಯರ ಪ್ರಿಯವಾದ ಶಿಷ್ಯ ಯಾರು ಗೊತ್ತಾ? ಅರ್ಜುನ. ಸೊ ಅರ್ಜುನ ದ್ರೋಣಾಚಾರ್ಯರಿಗೆ ಅರ್ಜುನ ಅನ್ಕೊಂಡ್ರೆ ತುಂಬಾ ಇಷ್ಟ. ಅವನು ಎಲ್ಲಾ ವಿದ್ಯೆನೂ ಬೇಗ ಕಲ್ತ್ಕೊಂತ ಇದ್ದ. ಬಟ್ ಆದ್ರೂ ಪಾಂಡವರ ಸೈಡಲ್ಲಿ ಇಲ್ಲದೆ ಕೌರವರ ಸೈಡಲ್ಲಿ ಇದ್ದಾರೆ. ಸೊ ಈ ಕೌರವರು ಏನ್ ಮಾಡಿರ್ತಾರೆ, ಈ ಭೀಷ್ಮಾಚಾರ್ಯ ಮತ್ತೆ ದ್ರೋಣಾಚಾರ್ಯರನ್ನ ಈ ಕಡೆ ಕರ್ಕೊಂಡ್ಬಿಟ್ಟಿರ್ತಾರೆ ಆಯ್ತಾ. ಸೊ ಆದ್ರಿಂದ ದುರ್ಯೋಧನನ್ಗೆ ಒಂದು ಡೌಟ್ ಇರುತ್ತೆ, ಇವರಿಬ್ರು ನಮಗ್ ಸಪೋರ್ಟ್ ಮಾಡ್ತಾರಾ ಅಂತ. ದ್ರೋಣಾಚಾರ್ಯರು ಮತ್ತೆ ಭೀಷ್ಮಾಚಾರ್ಯರು ಪಾಂಡವರ ಕಡೆ ಅಂದ್ರೆ ಮೆಂಟಲಿ ಅವ್ರ ಪಾಂಡವರ ಕಡೆ ಇಷ್ಟ ಇರುತ್ತೆ ಅವ್ರ ಕಂಡ್ರೆ. ಬಟ್ ಕೌರವರ ಕಡೆ ಇರ್ತಾರೆ. ಅವ್ರ ಧರ್ಮದ ಪ್ರಕಾರ ಅವರು ಕೌರವರಿಗೆ ಫೈಟ್ ಮಾಡ್ಬೇಕು. ಇವಾಗ ಕೌರವರಿಗೋಸ್ಕರನೇ ಫೈಟ್ ಮಾಡಬೇಕು. ಅವರು ಧರ್ಮ ಬಿಟ್ಟು ನಡೆಯಲ್ಲ, ಅದು ಅವರ ಕರ್ತವ್ಯ ಆಗಿರುತ್ತೆ. ಅವರು ಆ ಕರ್ತವ್ಯನ ಪಾಲಿಸ್ಬೇಕಾಗಿರುತ್ತೆ. ಸೊ ಇನ್ನೇನ್ ಮಾಡೋದು ಅಂತ ಭೀಷ್ಮಾಚಾರ್ಯರು ಏನ್ ಮಾಡ್ತಾರೆ, ಓಕೆ ದುರ್ಯೋಧನನ್ಗೂ ಸ್ವಲ್ಪ ಖುಷಿ ಆಗ್ಲಿ ಅಂತ ಸ್ಟಾರ್ಟ್ ಶಂಖನ ತಗೊಂಡು ಊದ್ತಾರೆ. ಇದೇ ಸಿಂಹನಾದ. ಎಷ್ಟು ಜೋರಾಗಿ ಊದ್ತಾರೆ ಅಷ್ಟು ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಸೊ ಎದುರುಗಡೆ ಟೀಮ್ ಅವ್ರು ಹೆದರ್ಕೊಬೇಕು ಎಷ್ಟು ಆ ನಾದ ಕೇಳಿ. ನೀವು ಇದರಿಂದ ಜೀವನದಲ್ಲಿ ಏನ್ ಕಲ್ತ್ಕೊಂತೀರಾ ಅಂದ್ರೆ, ಸೊ ಸ್ಟ್ರಾಂಗೆಸ್ಟ್ ಏನದು ಶಂಖ ಊದಿ ಅವರು ರೆಡಿ ಅಂತ ತೋರಿಸಿದ್ರು. ಬಟ್ ಸಮ್ಟೈಮ್ಸ್ ನಮ್ಮ ಜೀವನದಲ್ಲಿ ನಮ್ಗೆ ಏನೋ ಸಿಗ್ನಲ್ ಬರುತ್ತೆ. ಸೊ ನೀವು ಅದನ್ನೇ ಎಸ್ ಇದೇ ರೈಟ್ ಸಿಗ್ನಲ್ ಅಂತ ತಪ್ಪು ಕೆಲಸ ಮಾಡಕ್ಕೆ ಇಳಿಬಾರ್ದು. ಇಲ್ಲಿ ಎಲ್ಲರಿಗೂ ಗೊತ್ತು ದುರ್ಯೋಧನ ಅವನು ಹೇಗೆ ಮೋಸದಿಂದ ಆಕ್ಚುಲಿ ಪಾಂಡವರಿಗೆ ಸೇರ್ಬೇಕಾಗಿತ್ತು. ಅವನು ಅವತ್ತೇ ರಾಜಿ ಮಾಡ್ಕೊಂಡು ಪಾಂಡವರಿಗೆ ರಾಜ್ಯವನ್ನು ಬಿಟ್ಕೊಟ್ಟಿದ್ರೆ ಈಗ ಈ ಯುದ್ಧ ನಡೀತಾನೆ ಇರ್ಲಿಲ್ಲ. ಬಟ್ ಅವನೇನ್ ಮಾಡ್ದ, ಸೊ ಅವನ ಒಂದು ಬುದ್ಧಿಯಿಂದ ಯಾರು ಅಧರ್ಮದ ದಾರಿಯಲ್ಲಿ ನಡೀತಾ ಇರ್ತಾರೆ ಅವ್ರಿಗೆ ಏನೋ ಒಂದು ಸಿಗ್ನಲ್ ಬರುತ್ತೆ, ಅದನ್ನೇ ನೀವು ಗ್ರೀನ್ ಸಿಗ್ನಲ್ ಅಂತ ಕೆಟ್ಟ ಕೆಲಸ ಮಾಡಕ್ಕೆ ಇಳಿಬಾರ್ದು ಅಂತ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಸೊ ನಿಜವಾದ ಧೈರ್ಯ ಹೊರಗಿನ ಧ್ವನಿಯಲ್ಲಿರಲ್ಲ, ನಿಮ್ಮ ನಿಷ್ಠೆಯಲ್ಲಿರುತ್ತೆ. ಸೊ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾರು ದುರ್ಯೋಧನ ತರ ಆಗ್ಬಾರ್ದು, ಅಧರ್ಮದ ದಾರಿಯನ್ನ ಹಿಡಿಬಾರ್ದು ಆಯ್ತಾ. ಸತ್ಯದ ದಾರಿಯಲ್ಲಿ
ಹೋಗಬೇಕು. ಸೊ ಅಷ್ಟೇ ಈ ಶ್ಲೋಕದ ಅರ್ಥ. ಭೀಷ್ಮಾಚಾರ್ಯರಿಗೆ ಗೊತ್ತಿರತ್ತೆ ಅವ್ರಿಗೆ ಆ ಕಡೆ ಕೃಷ್ಣ ಇದ್ದಾನೆ, ಸೊ ನಮಗೆ ಸೋಲು ಖಂಡಿತ ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತಿರತ್ತೆ. ಬಟ್ ಈ ಕಡೆ ದುರ್ಯೋಧನನ್ ಟೀಮಲ್ಲಿ ಇರೋದ್ರಿಂದ ಸೊ ಅವರು ಧರ್ಮದ ದಾರಿಯಲ್ಲಿ ನಡಿಬೇಕು. ಯಾರು ಟೀಮಲ್ಲಿ ಇರ್ತಾರೆ ಅವ್ರಿಗೆ ಕೆಲಸ ಮಾಡಬೇಕಾಗಿರತ್ತೆ ಅಲ್ವಾ. ಸೊ ಅದಕ್ಕೆ ಅವರು ದುರ್ಯೋಧನನಿಗೆ ಸ್ವಲ್ಪ ಖುಷಿ ಆಗಲಿ ಅಂತ ಶಂಖವನ್ನ ಊದ್ತಾರೆ, ನಾನು ರೆಡಿ, ನಮ್ಮ ಟೀಮ್ ಅವರು ರೆಡಿ ಅಂತ. ಸೊ ಹೇಗೆ ಲೈಫಲ್ಲಿ ಎಕ್ಸಾಂಪಲ್ ತಗೋಬೋದಂದ್ರೆ, ಈಗ ನೀವು ಕಾಂಟೆಂಟ್ ಕ್ರಿಯೇಷನ್ನೇ ತಗೋಬೋದು. ಏನೋ ದುಡ್ಡು ಸಂಪಾದನೆ ಮಾಡೋಕ್ಕೆ ನಾವು ಏನೋ ಬ್ಯಾಡ್ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಜನರಿಗೆ. ಫಾರ್ ಎಕ್ಸಾಂಪಲ್ ಈಗ ಟಾಕ್ಸಿಕ್ ಟೊಬ್ಯಾಕೋನ ಏನದು ಪ್ರಮೋಟ್ ಮಾಡೋದು, ಇಂಟಾಕ್ಸಿಕೇಶನ್ನ ಪ್ರಮೋಟ್ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದಾಗ ನಮಗೆ ಗೊತ್ತಿರುತ್ತೆ ಇದು ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ. ಬಟ್ ಅವ್ರು ಏನು ಮಾಡ್ತಾರೆ, ದುಡ್ಡಿನ ಆಸೆಗಾಗಿರ್ಬೋದು ಅಥವಾ ಫೇಮಸ್ ಆಗೋ ಆಸೆ ಆಗಿರ್ಬೋದು, ಇದಕ್ಕೆ ಬಿದ್ದು ಬಿಡ್ತಾರೆ. ಸೊ ಅವ್ರು ಮಾಡ್ತಾ ಇರೋದಲ್ಲಿ ತಪ್ಪು. ಸೊ ಈ ಥರ ಮಾಡಬಾರ್ದು. ಸೊ ದಟ್ ಈಸ್ ಲೈಕ್ ನಿಮಗೆ ಹಣ ಜಾಸ್ತಿ ಸಿಗ್ತಾ ಇರ್ಬೋದು ಅಥವಾ ವ್ಯೂಸ್ ಜಾಸ್ತಿ ಸಿಗ್ತಾ ಇರ್ಬೋದು. ಇದೆರಡು ಏನು ಶಂಕದ ಥರ, ಗ್ರೀನ್ ಸಿಗ್ನಲ್ ಥರ. ಮತ್ತೆ ನಿಮಗೆ ಗೊತ್ತಿರತ್ತೆ ಅದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಅಂದರೂ ನೀವು ಆ ದಾರಿಯನ್ನು ಹಿಡಿತೀರ. ದಟ್ ಈಸ್ ರಾಂಗ್ ಅಂತ ಈ ಭಗವದ್ಗೀತೆಯ 12ನೇ ಶ್ಲೋಕದಿಂದ ನೀವು ತಿಳ್ಕೊಳ್ಬೇಕು. ಯಾವುದು ಗ್ರೀನ್ ಸಿಗ್ನಲ್ಲು, ಯಾವುದು ತಪ್ಪು ದಾರಿ ನಿಮಗೆ ಗೊತ್ತಿರಬೇಕು. ಸೊ ಆಲ್ವೇಸ್ ಚೂಸ್ ರೈಟ್ ಪಾತ್, ಧರ್ಮದ ದಾರಿ, ಸತ್ಯದ ದಾರಿಯನ್ನು ಆರಿಸ್ಕೊಳ್ಳಿ. ಅರ್ಥ ಆಯಿತು? ಏನಾದರೂ ಕ್ವೆಶನ್ಸ್ ಇದೆಯಾ? ಹಿರಿಯೂರಿನಲ್ಲಿ YPS ಸ್ಕೂಲ್ ಇದೆ, ಭೀಮನ ಬಂಡೆ, ಅಲ್ಲಿ ತುಂಬ ಮಕ್ಕಳು ಕೃಷ್ಣನ ಜಪ ಮಾಡುತ್ತಾರೆ, ಒಮ್ಮೆ ಭೇಟಿ ನೀಡಿ. ಓಕೆ, ಹಿರಿಯೂರು. ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಧರ್ಮದ ದಾರಿಯಲ್ಲಿ ನಡೆದ್ರೆ ಧರ್ಮ ನಿನ್ನನ್ನು ರಕ್ಷೆ ಮಾಡುತ್ತೆ. ಇದು ಜಪಮಾಲೆ, ಜಪ ಬ್ಯಾಗ್, ಇದರೊಳಗೆ ತುಳಸಿ ಮಾಲೆ ಇದೆ. ತಪ್ಪು ಮಾಡಿದರೆ ಕರ್ಮ ರಿಟರ್ನ್ ಬರುತ್ತೆ. ಹೌದು, ಯಾವಾಗ ತಪ್ಪು ದಾರಿ ಚೂಸ್ ಮಾಡ್ತೀರಾ ಅದು ನಿಮಗೆ ಯಾವತ್ತೋ ಒಂದಿನ ರಿವರ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ನೀವು ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೇದು ಸಿಗುತ್ತೆ, ಒಳ್ಳೇದಾಗತ್ತೆ. ನೀವೇನು ಕೊಡ್ತೀರಾ ಅದೇ ನಿಮಗೆ ಸಿಗುತ್ತೆ. ಸೇಮ್ ಥಿಂಗ್ ಅಪ್ಲೈಸ್ ಟು ಅವರ್ ಬಾಡಿ. ನೀವೇನು ತಿಂತೀರಾ ಅಲ್ವಾ, ಜಂಕ್ ಫುಡ್ ಜಾಸ್ತಿ ತಿಂತಾಯಿದ್ರೆ ನಿಮ್ಮ ಬಾಡಿ ಅದೇ ಕೊಡುತ್ತೆ, ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಆ ಥರ ನೀವು ಒಳ್ಳೆ ಆಹಾರ ಕೊಟ್ಟರೆ ನಿಮ್ಮ ದೇಹಕ್ಕೆ ಅದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಷ್ಟೇ. ಹೌ ಟು ಮೀಟ್ ಯು? ಬನ್ನಿ ಮೈಸೂರಿಗೆ, ದಸರಾಗೆ ಎಲ್ಲರೂ ಬನ್ನಿ ಮೈಸೂರಿಗೆ, ಆಯಿತಾ? ಅಲ್ಲೇ ಇರ್ತೀನಿ, ಅರಮನೆಯಲ್ಲೇ ಇರ್ತೀನಿ, ಬನ್ನಿ. ಹಾಂ, ಚೇಂಜ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್. ಸೊ ಫಸ್ಟು ನಿಮ್ಮ ಲೈಫ್ ಸ್ಟೈಲ್ಗೆ ಏನು ಗೊತ್ತಾ, ಬೇಗ ಮಲ್ಕೋಬೇಕು, ಬೇಗ ಊಟ ಮಾಡಬೇಕು. ಇವಾಗೆಲ್ಲ ಲೈವ್ ಮುಗಿದ ತಕ್ಷಣ ಹೋಗಿ ಊಟ ಮಾಡ್ಕೊಬಿಡ್ಬೇಕು, ಆಮೇಲೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಕೃಷ್ಣ ವಿಲ್ ಲವ್ ಯು. ಮನಸ್ಸಿಗೆ ನೆಮ್ಮದಿ ಸಿಗಬೇಕಂದ್ರೆ ಏನು ಮಾಡಬೇಕು? ಮನಸ್ಸಿಗೆ ಜಾಸ್ತಿ ಟೆನ್ಷನ್ ಕೊಡಬೇಡಿ, ಯೋಚನೆ ಮಾಡಬೇಡಿ. ಏನು ಪ್ರಾಬ್ಲಮೇ ಇಲ್ಲ ಆ್ಯಕ್ಚುಲಿ. ಯಾವ ಪ್ರಾಬ್ಲಮೇ ಅಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ. ನೀವು ಹುಡುಕ್ಬೇಕಷ್ಟೆ. ಸಸ್ಯ ಆಹಾರ ಇದ್ದರೆ ಒಂದು ಸೇರಬೇಕು, ಏನಿಲ್ಲ. ಅದು ನೀವು ನಿಮ್ಮ ಬಾಡಿಗೆ ಆ ಥರ ಟ್ರೈನ್ ಮಾಡಿಬಿಟ್ಟಿರ್ತೀರ, ಇಷ್ಟೇ ತಿಂದರೆ ಹೊಟ್ಟೆ ತುಂಬೋದು ನನಗೆ ಅಂತ. ಆ ಥರ ಏನಿಲ್ಲ, ಇಷ್ಟು ತಿಂದರೂ ಹೊಟ್ಟೆ ತುಂಬುತ್ತೆ. ಎಂತ ಗೊತ್ತಾ, ಇವಾಗ ತುಂಬ ಜಾಸ್ತಿ ಇರುತ್ತೆ ಊಟ, ನಿಮಗೆ ತಿನ್ನೋಕ್ಕಾಗ್ತಾ ಇರಲ್ಲ, ಆವಾಗ ಶಿವ ಅಂತ ಹೇಳಿ ತಿನ್ನಬೇಕು, ಆಯಿತಾ? ಇನ್ನೊಂದ್ಸಲ ತುಂಬ ಕಡಿಮೆ ಇರುತ್ತೆ ಊಟ, ಬಟ್ ಇನ್ನೂ ಎಷ್ಟೊಂದು ಜನ ಇರ್ತಾರೆ, ಎಲ್ಲರಿಗೂ ಆಗಬೇಕು. ಆವಾಗ ನೀವು ಕಡಿಮೆ ತಿಂದ್ರೂ ತುಂಬ ಹೊಟ್ಟೆ ತುಂಬೋದು. ಹೆಂಗೆ ಅಂದರೆ ಕೃಷ್ಣಾರ್ಪಣ ಮಸ್ತು, ಕೃಷ್ಣನ ಹೆಸರು ಹೇಳಿದ್ರೆ ಹೊಟ್ಟೆ ತುಂಬತ್ತೆ, ಆಯಿತಾ? ಇಷ್ಟೇ ಇದ್ರೂ ಹೊಟ್ಟೆ ತುಂಬತ್ತೆ. ಒಂದು ತುತ್ತು ತಿಂದ್ರೂ ನಿಮಗೆ ಹೊಟ್ಟೆ ತುಂಬತ್ತೆ. ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ಟು ಆ ಒಂದು ತುತ್ತನ್ನ ತಿನ್ನಬೇಕು. ಈ ಪಾರ್ಟ್ನ ಖಾಲಿ ಬಿಡಬೇಡಿ, ದಿಸ್ ಪಾರ್ಟ್. ಅದಕ್ಕೆ ನಾನು ಇಲ್ಲಿ ಕುಂಕುಮ ಇಟ್ಕೊಳ್ಳೋದು. ಹುಡುಗಿರು ಇಲ್ಲಿ ಕುಂಕುಮ ಇಟ್ಕೊಬೇಕು, ಹುಡುಗರು ಗಂಧ. ನೀವು ನೋಡಿದಿರಲ್ವಾ, ಯಾರದು ವೀರಶೈವರು ಅಂದರೆ ಶಿವನ ಭಕ್ತರು ವಿಭೂತಿ ಹಾಕೋತಾರೆ. ಎಲ್ಲ ದೇವಸ್ಥಾನದಲ್ಲೂ ಸುಮ್ಮನೆ ಇಟ್ಟಿರಲ್ಲ ವಿಭೂತಿ ಮತ್ತು ಕುಂಕುಮನ,
ಹಚ್ಕೊಳ್ಳಿ, ಸೊ ದಟ್ ಇದು ಆಗ್ನ ಚಕ್ರ ಓಪನ್ ಇರಬಾರ್ದು ಅಂತ. ಸೊ ವೀರಶೈವರು ವಿಭೂತಿ ಹಾಕೋತಾರೆ, ವೈಷ್ಣವರು ನಾಮ ಹಾಕೋತಾರೆ, ಅಷ್ಟೇ ಡಿಫ್ರೆನ್ಸು. ಸ್ಟೂಡೆಂಟ್ಸ್ ಹೆಂಗೆ ಕೃಷ್ಣ ಧ್ಯಾನದಲ್ಲಿ ಇರೋದು, ಬೆಳಿಗ್ಗೆ ಬೇಗ ಎದ್ದೇಳಿ ಜಸ್ಟ್ 1 ಮಾಲೆ ಜಪ ಮಾಡಿ. ಇನಿಷಿಯಲಿ 1 ಮಾಲೆ ಜಪ ಮಾಡಿ. ನೀವು ತಿಲಕ ಇಟ್ಕೊಬೇಕು, ಇದು ಹಾಕೋಬೇಕು, ಏನು ಆ ಥರ ಏನು ರೂಲ್ಸ್ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಜಪ ಮಾಡಿ. ಫಸ್ಟು ಸ್ಟಾರ್ಟಿಂಗ್ ನೀವು ಕೃಷ್ಣನ ಫಾಲೋ ಮಾಡಬೇಕಂದ್ರೆ ಕೃಷ್ಣನ ಹೆಸರು ಹೇಳಬೇಕು. ಸೊ ಅವನ ಹೆಸರು ಹೇಳ್ತಾ ಇದ್ರೆ ನಿಮಗೆ ಕೃಷ್ಣನ ಜೊತೆಲಿದ್ದಂಗೆ ಕೃಷ್ಣ ಬೇಗ ಹತ್ರ ಆಗ್ತಾನೆ ನಿಮಗೆ. ಸೊ ನಿಮ್ಮ ಆಹಾರದಲ್ಲಿ ಡೈಲಿ ಈ 5 ಪದಾರ್ಥಗಳು ಇರಬೇಕು. ಸೊ ಫಸ್ಟು ಹಣ್ಣು, ದಿನಕ್ಕೆ 1 ಥರದ್ದು ಹಣ್ಣು ತಿನ್ನಬೇಕು. ಇನ್ನೊಂದು ಸೀಸನಲ್ ಫ್ರೂಟ್ಸ್, ಆ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಆ ಹಣ್ಣು ತಿನ್ಬೇಕು. ಈಗ ನೇರಳೆ ಹಣ್ಣು, ಮಾವಿನ ಹಣ್ಣು ಅದೆಲ್ಲ ಇವಾಗ ಸಿಗತ್ತಾ? ಇಲ್ಲ. ಸೊ ಅದು ಯಾವ ಸೀಸನಲ್ಲಿ ಬರುತ್ತೆ ಆ ಸೀಸನಲ್ಲೇ ತಿನ್ನಬೇಕು. ತಿನ್ನಿ ಚೆನ್ನಾಗಿ. ಆಮೇಲೆ ಫ್ರೂಟ್ಸ್ ಆದಮೇಲೆ ವೆಜಿಟೇಬಲ್ಸ್ ಇರಬೇಕು. ಸೊ 2-3 ಥರದ ವೆಜಿಟೇಬಲ್ಸ್ ಇಟ್ಸ್ ಫೈನ್. ಸೊ ತಿನ್ನಿ. ಆಮೇಲೆ ಸೊಪ್ಪು, ಗ್ರೀನ್ಸ್ ಹೆಚ್ಚು ಸೊಪ್ಪು ತಿನ್ನಬೇಕು. ಆಮೇಲೆ ದ್ವಿಧಾನ್ಯ, 2 ಥರದ್ದು ಕಾಳುಗಳು, 2 ಟೈಪ್ಸ್ ಆಫ್ ಕಾಳು, ಮೊಳಕೆ ಕಾಳು, ಹೆಸರು ಕಾಳು, ಆಮೇಲೆ ಉದ್ದಿನ ಕಾಳು, ಏನು ಎಷ್ಟೊಂದು ಕಾಳುಗಳಿದೆ ಅಲ್ವ, ಅದರಲ್ಲಿ 2 ಥರದ ಕಾಳು ನಿಮ್ಮ ಊಟದಲ್ಲಿ ಇರಬೇಕು. ಕೊನೆಯದು ನೀರು, ಹೆಚ್ಚು ನೀರನ್ನು ಕುಡಿಬೇಕು. ಇಷ್ಟೇ. ಇದು 5 ನೀವು ಕರೆಕ್ಟಾಗಿ ಡೈಲಿ ತಿನ್ಕೊಂಡು ಬಂದರೆ ನಿಮ್ಮ ಬಾಡಿ ಡಿಸೈಡ್ ಮಾಡುತ್ತೆ ನೀವು ಎಷ್ಟು kg ಇರಬೇಕಂತ, ನೀವು ದಪ್ಪ ಇರಬೇಕಾ ಸಣ್ಣ ಇರಬೇಕಾ ಅಂತ. ಯು ಆರ್ ಟ್ರೂ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಹಾಯ್, ವಜ್ರಾಸನ ಕಷ್ಟ ಆದವ್ರಿಗೆ ನಾನು ಹೇಳ್ಕೊಟ್ಟೆ ಅಲ್ವಾ, ನೀವು ಜಾಯ್ನ್ ಆಗಬೇಕು. ನಂದು ಸಬ್ಸ್ಕ್ರೈಬರ್ಸ್ ಕ್ಲಾಸಿಗೆ ಜಾಯ್ನ್ ಆಗಿ ಎಲ್ಲ ಹೋಗಿ ನನ್ನ ಪ್ರೊಫೈಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ನಾನು ಇಟ್ಟಿರೋದೇ ಕಡಿಮೆ, 45 rupees ಇಸ್ ದ ಸ್ಟಾರ್ಟಿಂಗ್ ಪ್ರೈಸ್. 45 rupees ತಿಂಗಳಿಗೆ. ಸುಶಿ ಫ್ರಮ್ ಸ್ಟುಡಿಯೋ. ಶೋ ಯೋರ್ ಬ್ಯಾಂಗಲ್ಸ್. ಬ್ಯಾಂಗಲ್ ಬಂಗಾರಿ ಅಂದರೆ ಕೃಷ್ಣ ಪ್ರಜ್ಞೆ ಬುಕ್ ಬರುತ್ತೆ, ಅದನ್ನು ತಗೊಳ್ಳಿ. ಅದರಲ್ಲಿ ಇರುತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಯಾವುದು ಒಳ್ಳೆ ಕೆಲಸ, ಯಾವುದ್ಯಾವುದು ಕೆಟ್ಟ ಕೆಲಸ ಅಂತ ಕೊಟ್ಟಿರ್ತಾರಲ್ಲಿ. ಸೊ ಇಂಟಾಕ್ಸಿಕೇಶನ್ ಕುಡಿಯೋಂಗಿಲ್ಲ. ಸೊ ಟೊಬ್ಯಾಕೋ ನೋ ಡ್ರಿಂಕ್ಸ್. ಆಮೇಲೆ ನಾನ್ ವೆಜ್ ತಿನ್ನಂಗಿಲ್ಲ. ಆಮೇಲೆ ಇಲಿಸಿಟ್ ರಿಲೇಷನ್ಶಿಪ್, ಮದುವೆ ಆಗಿದ್ರೆ ಒಬ್ಬಳೇ ಹೆಂಡತಿ ಒಬ್ಬನೇ ಗಂಡ, ಅಕ್ರಮ ಸಂಬಂಧಗಳು ಇರಬಾರ್ದು. ಸೊ ಇದೆಲ್ಲ ಬ್ಯಾಡ್ ಥಿಂಗ್ಸ್. ಆಮೇಲೆ ಜೂಜಾಡಬಾರ್ದು, ನೋ ಬೆಟ್ಟಿಂಗ್. ಓಕೆ. ಕೃಷ್ಣ ಅಂತಾನೆ ಒಂದು ಬುಕ್ ಬರುತ್ತೆ. ಎಲ್ಲಿದೆ? ಕೆಳಗಿದೆ. ನಾಳೆ ತೋರಿಸ್ತೀನಿ. ನಾಳೆ ನಂತರ ಇದೊಂದಿದೆ 25 rupees ಭಗವದ್ಗೀತೆ, ಇನ್ನೊಂದು 350. ಸೊ ಇದರಲ್ಲಿ ಪೂರ್ತಿ ಯಥಾರೂಪ, ಸೊ ಕೃಷ್ಣನಿಂದ ಹೆಂಗೆ ಬಂತು ಹಾಗೆ ನಮಗೆ ಹೇಳಿದ್ದಾರೆ ಅಂತ. ಇದು ಪ್ರಭುಪಾದ ಅವರು ಬರೆದಿರೋದು. ಎಲ್ಲ ಇಸ್ಕಾನಲ್ಲೂ ಸಿಗುತ್ತೆ, ಮತ್ತು ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಅಮೆಝಾನ್, ಫ್ಲಿಪ್ಕಾರ್ಟ್, ರಾಮಕೃಷ್ಣ ಆಶ್ರಮದಲ್ಲಿ ಸಿಗುತ್ತೆ. 25 rupees. ಇದರಲ್ಲಿ ಬರೀ ಶ್ಲೋಕ ಅರ್ಥ ಅಷ್ಟೇ ಇರುತ್ತೆ. ವೇಟ್ ಲಾಸ್ ಬನ್ನಿ, ಜಾಯ್ನ್ ಆಗಿ ನನ್ನ ಯೋಗ ಕ್ಲಾಸ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪ್ರೊಫೈಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲೂ ಹಾಕಿದ್ದೀನಿ ನಿಮ್ಮ ದಿನಚರಿ ಹೇಗಿರ್ಬೇಕಂತ, ಅದರಲ್ಲಿ ಪೂರ್ತಿ ಇದೆ, ಹೋಗಿ ನೋಡಿಲ್ಲ ಅಂದರೆ. ಆಮೇಲೆ ನಿಮ್ಮ ಆಹಾರ ಹೆಂಗಿರಬೇಕು ಅದು ಹಾಕಿದ್ದೀನಿ. ನಾನು ಯೂಟ್ಯೂಬ್ ನೋಡಿ ಸಾಕು, ನಿಮಗೆಲ್ಲ ಗೊತ್ತಾಗುತ್ತೆ ಹೆಂಗಿರ್ಬೇಕಂತ. ಎಲ್ಲ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಗುಡ್ ನೈಟ್. ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ.